previous class we know the previous class we discussed the what do you mean by the normal goods, what do you mean by the inferior goods, and what is the difference between the normal and the inferior goods, and also we studied the meaning of the substitute goods as well as the complementary goods or the complement goods. ಹಿಂದಿನ ತರಗತಿಯಲ್ಲಿ ನಾವು ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆಯ ಸರಕುಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆಯ ಸರಕುಗಳಿಗಿರುವಂಥ ವ್ಯತ್ಯಾಸವನ್ನು ಕೂಡ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಅದೇ ರೀತಿ ಹಿಂದಿನ ತರಗತಿಯಲ್ಲಿ ನಾವು ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ಬಗ್ಗೆಯೂ ಕೂಡ ನಾವು ಅಲ್ಲಿ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. Today class we discussing what is the difference between the substitute goods and the complementary goods. What is the difference between the substitute goods and the complementary goods? Once again I will repeat the definition of the substitute goods. Those goods which can be used in place of the other goods for the satisfaction of a particular want is called as the substitute goods. ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಂದು ಸರಕಿನ ಬದಲಿಗೆ ಬಳಸಬಹುದಾದಂಥ ಇನ್ನಿತರ ಸರಕುಗಳನ್ನು ನಾವು ಏನಂತ ಕರಿತೇವೆ ಅಂದರೆ ಬದಲಿ ಸರಕುಗಳಂತ ಕೂಡ ಕರಿತೇವೆ. ಇಫ್ ಸಪೋಸ್ ಎಕ್ಸಾಂಪಲ್ ಫಾರ್ ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್, ಇಫ್ ಸಪೋಸ್ ಪರ್ಸನ್ ನಾಟ್ ಏಬಲ್ ಟು ಟೇಕ್ ಅ ಟೀ, ಹಿ ಕ್ಯಾನ್ ದ್ಯಾಟ್ ಪ್ಲೇಸ್ ಯೂಸಿಂಗ್ ದಿ ಕಾಫಿ. ಒಬ್ಬ ವ್ಯಕ್ತಿ ಇಲ್ಲೇನೋ ಚಹಾ ಕುಡ್ಲಿಕ್ಕೆ ಬಯಸಲಿಲ್ಲ ಅಂದರೆ ಅದೇ ಒಂದು ಚಾವಲ್ ಅಂದರೆ ಅವನೇನು ಮಾಡೋದು ಅಂದರೆ ಕಾಫಿಯನ್ನು ಕೂಡ ಕುಡಿಬೋದು. ಅದಕ್ಕಾಗಿ ಇಲ್ಲೇನಂದರೆ ದೋಸ್ ಗೂಡ್ಸ್ ವಿಚ್ ಕ್ಯಾನ್ ಬಿ ಯೂಸ್ ಇನ್ ಅ ಪ್ಲೇಸ್ ಆಫ್ ದಿ ಅಂದರ್ ಗುಡ್. ಒಂದು ವಸ್ತುವಿನ ಬದಲಾಗಿ ಬೇರೆ ಒಂದು ವಸ್ತುಗಳನ್ನು ಬದಿಸಿಕೊಂಡು ತನ್ನ ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಗೊಳಿಸುವಂಥ ವಸ್ತುಗಳಿಗೆ ಅಥವಾ ಸರಕುಗಳಿಗೆ ನಾವೇನಂತ ಕರಿತೇವೆ ಅಂದರೆ ಬದಲಿ ಸರಕುಗಳಂತ ಕೂಡ ಕರಿತಾ ಇದ್ದೇವೆ. ವಾಟ್ ಡು ಯು ಮೀನ್ ಬೈ ದಿ ಕಾಂಪ್ಲಿಮೆಂಟರಿ ಗೂಡ್ಸ್? ಕಾಂಪ್ಲಿಮೆಂಟರಿ ಗೂಡ್ಸ್ ನಥಿಂಗ್ ಬಟ್ ದೋಸ್ ಗೂಡ್ಸ್ ವಿಚ್ ಕ್ಯಾನ್ ಯೂಸ್ ಟುಗೆದರ್ ಟು satisfy a particular want is called as complementary goods. If a person can at a time using the two goods, that two goods can giving the satisfy in a particular want, ಆ ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಟ್ಟಿಗೆ ಅನುಭವಿಸಲ್ಪಡುವಂಥ ಒಂದಕ್ಕಿಂತ ಅಧಿಕ ಸರಕುಗಳನ್ನು ನಾವೇನಂತ ಕರಿತೇವೆ ಇಲ್ಲಿ ಪೂರಕ ಸರಕುಗಳಂತ ಕೂಡ ಕರಿತೇವೆ. ಈಗ ಎಕ್ಸಾಂಪಲ್ ಅಂದರೆ ಇಫ್ ಸಪೋಸ್ ಯು ಆರ್ ಪ್ರಿಪೇರಿಂಗ್ ಅ ಟೀ, ದ್ಯಾಟ್ ಟೈಮ್ ಮಸ್ಟ್ ಆ್ಯಂಡ್ ಶುಡ್ ಯು ಹ್ಯಾವಿಂಗ್ ದ ಶುಗರ್. ನೀವು ಇಲ್ಲಿ ಒಂದು ಚಹಾವನ್ನು ತಯಾರಿಸ್ತಾ ಇದ್ದೀರಿ ಅಂದರೆ ಅದ್ರ ಜೊತೆ ಸಕ್ಕರೆ ಬೇಕೇ ಬೇಕು. ಚಹಾಕ್ಕೆ ಸಕ್ಕರೆ ಇದ್ದಾಗ ಕೂಡ ಏನಾಗ್ತದೆ, ಅದು ಸರಿಯಾದ ರೀತಿಯಲ್ಲಿ ಕೂಡ ಏನಾಗ್ತದೆ, ಕುಡಲಿಕ್ಕೆ ಯೋಗ್ಯವಾಗ್ತದೆ. ದ್ಯಾಟ್ಸ್ ವೈ ಇಫ್ ದ ಕಾಂಪ್ಲಿಮೆಂಟರಿ ಗೂಡ್ಸ್ ನಥಿಂಗ್ ಬಟ್ ದೋಸ್ ಗೂಡ್ಸ್ ವಿಚ್ ಆರ್ ಯೂಸ್ಡ್ ಟುಗೆದರ್ ಟು ಸ್ಯಾಟಿಸ್ಫೈಯಿಂಗ್ ಅ ಪರ್ಟಿಕ್ಯುಲರ್ ವಾಂಟ್ ಈಸ್ ಕಾಲ್ಡ್ ಆಸ್ ದಿ ಕಾಂಪ್ಲಿಮೆಂಟರಿ ಗೂಡ್ಸ್. ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಲು ಒಟ್ಟಿಗೆ ಅನುಭವಿಸಲ್ಪಡುವಂಥ ಒಂದಕ್ಕಿಂತ ಹೆಚ್ಚು ಸರಕುಗಳಿಗೆ ನಾವೇನಂತ ಕರಿತೇವೆ ಅಂದರೆ ಪೂರಕ ಸರಕುಗಳಂತ ಕೂಡ ಕರೀತಾ ಇದ್ದೇವೆ. ಈಗ ಎಕ್ಸಾಂಪಲ್ ಅಂದರೂ ಕೂಡ ಕೊಟ್ಟ ಉದಾಹರಣೆ, ಕಾಫಿ ಆ್ಯಂಡ್ ಟೀ ಆ್ಯಂಡ್ ದಿ ಶುಗರ್ ಆರ್ ದಿ ಕಾರ್ ಆ್ಯಂಡ್ ದಿ ಪೆಟ್ರೋಲ್. ದೀಸ್ ಆರ್ ದಿ ಎಟ್ ಎ ಟೈಮ್ ಯು ಆರ್ ಯೂಸಿಂಗ್ ದಿ ಬೋತ್ ಗೂಡ್ಸ್ ಆರ್ ದಿ ಬೋತ್ ಕಾಂಬಿನೇಷನ್ ಆಫ್ ದಿ ಗೂಡ್ಸ್. Now we can study the difference between the substitute goods and the complementary goods. First difference in the substitute goods. Substitute goods refer to those goods which can use in the place of the one another. If the substitute goods, nothing but if a person can satisfy his particular want, that particular want he can use another good in the place of the another good is called, it is the first difference of the substitute goods. ಇಲ್ಲಿ ಬದಲಿ ಸರಕುಗಳಲ್ಲಿ ಮೊದಲನೇ ವ್ಯತ್ಯಾಸ ಏನಂದರೆ ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಏನು ಮಾಡ್ತಾವಂದರೆ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು, ವಿವಿಧ ವಸ್ತುಗಳನ್ನು ಕೂಡ ಇಲ್ಲಿ ಏನು ಮಾಡ್ತಾನೆ ಅಂದರೆ ಬದಲಿ ಮಾಡ್ತಾ ಇರ್ತಾನೆ. ಮೊದಲನೇ ಒಂದು ವ್ಯತ್ಯಾಸ, ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ವ್ಯಕ್ತಿಯು ವಿವಿಧ ರೀತಿಯಂಥ ವಸ್ತುಗಳನ್ನು ಕೂಡ ಸರಕುಗಳನ್ನು ಇಲ್ಲಿ ಮಾಡ್ತಾನೆ ಬದಲಿ ಮಾಡ್ತಾ ಇರ್ತಾನೆ. ಇಫ್ ಅ ಕನ್ಸ್ಯೂಮರ್ ಸ್ಯಾಟಿಸ್ಫೈಯಿಂಗ್ ಹೀಸ್ ಅ ಪರ್ಟಿಕ್ಯುಲರ್ ವಾಂಟ್, ಹಿ ಕ್ಯಾನ್ ಯೂಸಿಂಗ್ ದಿ ಇನ್ ಅ ಪ್ಲೇಸ್ ಆಫ್ ದಿ ಗುಡ್ ಟು ಯೂಸ್ ಅನದರ್ ಗೂಡ್ಸ್. ಅವರ ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಂದು ಸರಕಿನ ಬದಲಾಗಿ ಒಂದು ಸರಕಿನ ಒಂದು ಸಲನೆ ಇನ್ನೊಂದು ಸರಕನ್ನು ಕೂಡ ಬದಲಾಯಿಸ್ತಾ ಇರ್ತಾನೆ.
ನೆಕ್ಸ್ಟ್ ಫಸ್ಟ್ ಡಿಫರೆನ್ಸ್ ಇನ್ ದಿ ಕಾಂಪ್ಲಿಮೆಂಟರಿ ಗೂಡ್ಸ್. Complementary goods refer to those goods which are used together to satisfy a particular want. If a person can satisfy his a particular want, he can at a time using the one or more goods. It is the first difference of the complementary goods. ಇಲ್ಲಿ ಪೂರಕ ಸರಕುಗಳಲ್ಲಿ ಮೊದಲ ವ್ಯತ್ಯಾಸ ಏನಾಗ್ತಂದರೆ, ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಟ್ಟೊಟ್ಟಿಗೆ ಏನು ಮಾಡ್ತಾರೆ, ಒಂದಕ್ಕಿಂತ ಹೆಚ್ಚು ಸರಕುಗಳನ್ನು ಇಲ್ಲಿ ಉಪಯೋಗಿಸ್ತಾ ಇರ್ತಾನೆ. ಇವು ಕೂಡ ಏನಾಯ್ತು ಪೂರಕ ಸರಕುಗಳು, ಇದು ಮೊದಲ ವ್ಯತ್ಯಾಸ. ನೆಕ್ಸ್ಟ್ ಸೆಕೆಂಡ್ ಡಿಫ್ರೆನ್ಸ್ ಇನ್ ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಹ್ಯಾವಿಂಗ್ ಕಾಂಪಿಟೇಟಿವ್ನೆಸ್ ಆರ್ ದಿ ಕಾಂಪಿಟೇಟಿವ್ ಡಿಮಾಂಡ್ ಇನ್ ದ ಎಕನಾಮಿ. ಆರ್ಥಿಕತೆಯಲ್ಲಿ ಬದಲಿ ಸರಕುಗಳೇನಾಯ್ತು ಸ್ಪರ್ಧಾತ್ಮಕ ಬೇಡಿಕೆ ಇರುತ್ತದೆ. ಇದು ಎರಡನೆಯ ಒಂದು ಬದಲಿಕೆ ಸರಕುಗಳಲ್ಲಿ ಒಂದು ವ್ಯತ್ಯಾಸ. ಬದಲಿ ಸರಕುಗಳಲ್ಲಿ ಏನಾಗ್ತದೆ, ಸ್ಪರ್ಧಾತ್ಮಕ ಬೇಡಿಕೆ ಇರ್ತದೆ. ಇನ್ ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಕ್ಯಾನ್ ಕಾಂಪಿಟೇಟಿವ್ ಈಚ್ ಅದರ್ ಇನ್ ದ ಎಕನಾಮಿ. ಆರ್ಥಿಕತೆಯಲ್ಲಿ ಇಲ್ಲಿ ಬದಲಿ ಸರಕುಗಳು ಏನಾದ್ರು ಕಾಂಪಿಟೇಟಿವ್ನೆಸ್ ಇರ್ತದೆ. ಬಿಕಾಸ್ ಇಫ್ ದ ಟೀ ಪರ್ಚೇಸಿಂಗ್ ಕನ್ಸ್ಯೂಮರ್ಸ್ ಕ್ಯಾನ್ ಶಿಫ್ಟ್ ಟು ದಿ ಕಾಪಿ purchasing consumer, that's why if the coffee and tea can be competitive each other in the economy. ಇಲ್ಲಿ ಚಹಾದ ಒಂದು ಪುಡಿಯನ್ನು ಕೊಂಡುಕೊಳ್ಳುವಂಥ ಅನುಭೋಗಿದಾರರು ಇಲ್ಲಿ ಸಡನ್ನಾಗಿ ಅವರು ಕಾಫಿಗೆ ಏನು ಮಾಡ್ತಾರೆ ಅಂದರೆ ವರ್ಗಾಯಿಸ್ತಾರೆ. ಅಂದರೆ ಇಲ್ಲಿ ಕಾಫಿಗಿಂತ ಚಹಾಕ್ಕಿಂತ ಏನಾಗುತ್ತೆ, ಕಾಫಿ ಹೆಚ್ಚು ಏನಾಗ್ತದೆ ಉತ್ಕೃಷ್ಟಕರವಾಗಿದೆ ಅಂತ ಏನು ಮಾಡ್ತಾರೆ, ಜನರು ಕೂಡ ಇಲ್ಲಿ ಏನು ಮಾಡ್ತಾರೆ ಅಂದರೆ ಬದಲಾಗ್ತಾರೆ. ಅದಕ್ಕಾಗಿ ಏನಂತ ಒಂದಕ್ಕೊಂದು ಏನು ಮಾಡ್ತಾರೆ, ಸ್ಪರ್ಧಾತ್ಮಕವಾದಂಥ ಬೇಡಿಕೆ ಇರ್ತದೆ ಇಲ್ಲಿ ಬದಲಿಕೆ ಸರಕುಗಳಲ್ಲಿ. ಇನ್ ದಿ ಸೆಕೆಂಡ್ ಡಿಫ್ರೆನ್ಸ್ ಇನ್ ದಿ ಕಾಂಪ್ಲಿಮೆಂಟರಿ ಗೂಡ್ಸ್, ಕಾಂಪ್ಲಿಮೆಂಟರಿ ಗೂಡ್ಸ್ ಹ್ಯಾವ್ ದಿ ಜಾಯಿಂಟ್ ಡಿಮಾಂಡೆಡ್. ಬಿಕಾಸ್ ಇನ್ ದ ಕಾಂಪ್ಲಿಮೆಂಟರಿ ಗೂಡ್ಸ್ ಇಫ್ ಅ ಕನ್ಸ್ಯೂಮರ್ ಕ್ಯಾನ್ ಎಟ್ ಎ ಟೈಮ್ ಆರ್ ಎ ಪರ್ಟಿಕ್ಯುಲರ್ ಟೈಮ್ ಕ್ಯಾನ್ satisfying his wants, can getting more satisfaction to the one or more goods. ಆ ಒಂದು ಎರಡೂ ಸರಕುಗಳಲ್ಲಿ ಏನು ಮಾಡ್ತಾನೆ ಅಂದರೆ ಅವನಿಗೆ ತೃಪ್ತಿಯನ್ನು ಕೊಡೋದ್ರಿಂದ ಪೂರಕ ಸರಕುಗಳಲ್ಲಿ ಏನಾಗ್ತದೆ, ಜಂಟಿ ಬೇಡಿಕೆ ಇರ್ತದೆ. ಎರಡನೆಯ ಒಂದು ಪೂರಕ ಸರಕುಗಳ ವ್ಯತ್ಯಾಸ, ಪೂರಕ ಸರಕುಗಳ ಜಂಟಿಯಾದ ಬೇಡಿಕೆ ಇರ್ತದೆ. ಯಾವಾಗ ಒಂದು ಟೀಯನ್ನು ಇಲ್ಲಿ ಕೊಂಡ್ಕೊತಿರ್ತಾನೆ ಅದೇ ರೀತಿ ಶುಗರ್ ಪ್ರೈಸು ಕೂಡ ಏನಾಗ್ತದೆ ಹೆಚ್ಚಿಗೆ ಆಗ್ತಿರ್ತದೆ. ಅದೇ ರೀತಿ ಟೀ ಯಾವಾಗ ಹೆಚ್ಚಾಗುತ್ತೆ ಅದೇ ರೀತಿ ಶುಗರ್ಗೂ ಕೂಡ ಏನಾಗ್ತದೆ ಅಂದರೆ ಹೆಚ್ಚಿಗೆ ಒಂದು ಪ್ರೈಸ್ ಇನ್ಕ್ರೀಸ್. ಅದಕ್ಕಾಗಿ ಇನ್ ದಿ ಕಾಂಪ್ಲಿಮೆಂಟರಿ ಗೂಡ್ಸ್ ಇಫ್ ದ ಡಿಮಾಂಡ್ ಕ್ಯಾನ್ ಜಾಯಿಂಟ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್. ಇಲ್ಲಿ ಪೂರಕ ಸರಕುಗಳಲ್ಲಿ ಬೇಡಿಕೆ ಕೂಡ ಏನಾಗ್ತದೆ ಜಂಟಿಯಾಗಿ ಏನಾಗ್ತದೆ ನಿರ್ಧಾರಿತವಾಗ್ತದೆ. ನೆಕ್ಸ್ಟ್ ಇನ್ ದ ಥರ್ಡ್ ಡಿಫರೆನ್ಸ್ ಇನ್ ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್, price of one substitute good has a positive relationship with the quantity demand of the another substitute goods. Concentrate the third difference of the substitute goods. Price of the one substitute good has the positive relationship with the quantity demanded for the another substitute goods. If the substitute goods price and the demanded substitute goods price and demand can the positive relationship in the economy. ಈ ಒಂದು ಆರ್ಥಿಕತೆಯಲ್ಲಿ ಬದಲಿ ಸರಕುಗಳ ಬೆಲೆ ಮತ್ತು ಅವುಗಳ ಬೇಡಿಕೆನಾಗ್ತಾ ಒಂದಕ್ಕೊಂದು ಧನಾತ್ಮಕವಾದಂಥ ಸಂಬಂಧವನ್ನು ಹೊಂದಿರ್ತವೆ. ಇಫ್ ದ ಪ್ರೈಸ್ ಆಫ್ ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆ್ಯಂಡ್ ದಿ ಕ್ವಾಂಟಿಟಿ ಡಿಮಾಂಡ್ ಫಾರ್ ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಕ್ಯಾನ್ ದಿ ಪಾಸಿಟಿವ್ ರಿಲೇಷನ್ಶಿಪ್ ಇನ್ ದ ಎಕನಾಮಿ. ಈ ಒಂದು ಆರ್ಥಿಕತೆಯ ಒಳಗೆ ಬದಲಿ ಸರಕುಗಳ ಬೆಲೆ ಮತ್ತು ಅವುಗಳ ಬೇಡಿಕೆ ಕೂಡ ಏನಾಗ್ತಾವೆ ಅಂದರೆ ಒಂದಕ್ಕೊಂದು ಧನಾತ್ಮಕ ಒಂದು ಸಂಬಂಧವನ್ನು ಹೊಂದಿರ್ತವೆ. ಬಿಕಾಸ್ ಇಫ್ ದ ಪ್ರೈಸ್ ಆಫ್ ದಿ ಪ್ರಾಡಕ್ಟ್ ಕ್ಯಾನ್ ಇನ್ಕ್ರೀಸಸ್ ಇಫ್ ಅ ಕನ್ಸ್ಯೂಮರ್ ಕ್ಯಾನ್ ಡಿಸೈಡ್ ದ್ಯಾಟ್ ಪ್ರಾಡಕ್ಟ್ ಇಸ್ ದಿ ಮೋರ್ ಕ್ವಾಂಟಿಟಿ ಪ್ರಾಡಕ್ಟ್ ಆ್ಯಂಡ್ ದಿ ಇಟ್ ಈಸ್ ಅ ವೆರಿ ಕ್ವಾಲಿಟಿ ಪ್ರೊಡಕ್ಟೆಡ್. ಇಲ್ಲಿ ಆ ಒಂದು ವಸ್ತುವಿನ ಬೆಲೆ ಹೆಚ್ಚಿಗೆ ಇದೆ ಅಂದರೆ ಅನುಭೋಗಿದಾರ ಏನು ಡಿಸೈಡ್ ಮಾಡ್ತಾನೆ ಅಂದರೆ ಆ ಒಂದು ವಸ್ತುವಿಗೆ ಏನಂದರೆ ಹೆಚ್ಚಿರುವಂಥ ಗುಣಮಟ್ಟದ್ದಿದೆ ಅಂತ ಏನು ಮಾಡ್ತಾನೆ ಅಂದರೆ ನಿರ್ಧಾರ ಮಾಡ್ತೀನಿ. ಅದಕ್ಕಾಗಿ ಏನಾಗ್ತದೆ ಅಂದರೆ ಇಲ್ಲಿ ಬದಲಿ ಸರಕುಗಳಲ್ಲಿ ಏನಾಗ್ತದೆ ಅಂದರೆ ಬದಲಿ ಸರಕುಗಳ ಬೆಲೆ ಮತ್ತು ಬೇಡಿಕೆ ಒಂದಕ್ಕೊಂದು ಧನಾತ್ಮಕವಾದ ಸಂಬಂಧವನ್ನು ಹೊಂದಿರ್ತದೆ. ಥರ್ಡ್ ಡಿಫರೆನ್ಸ್ ಇನ್ ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಪ್ರೈಸ್ ಆ್ಯಂಡ್ ದಿ ಕ್ವಾಂಟಿಟಿ ಡಿಮಾಂಡೆಡ್ ಆರ್ ಪಾಸಿಟಿವ್ ರಿಲೇಷನ್ಶಿಪ್ ವಿತ್ ಈಚ್ ಅದರ್. ಒಂದಕ್ಕೊಂದು ಬದಲಿ ಸರಕುಗಳ ಬೆಲೆ ಮತ್ತು ಬೇಡಿಕೆಯು ಒಂದಕ್ಕೊಂದು ಅವಿನಾಭಾವ ಧನಾತ್ಮಕವಾದಂಥ ಸಂಬಂಧವನ್ನು ಕೂಡ ಹೊಂದಿರ್ತವೆ.
And in the third difference in the complementary goods, price of the complementary goods and demand for the complementary goods can negative relationship with each other. In the complementary goods, price of the complementary goods and the quantity demand can be negative relationship, because if the consumer can at a time satisfy from the one or more goods, that's why it is a negative relationship in the negative relationship between the price of the goods as well as the quantity of the goods. ಇಲ್ಲಿ ಅನುಭೋಗಿದಾರನು ಒಮ್ಮೆಲೆ ಏನು ಮಾಡ್ತಾನೆ, ಒಂದಕ್ಕಿಂತ ಹೆಚ್ಚು ಸರಕುಗಳನ್ನು ಇಲ್ಲಿ ಅನುಭವಿಸುವುದರಿಂದ ಇಲ್ಲಿ ಬೆಲೆ ಮತ್ತು ಅವರ ಒಂದು ಬೇಡಿಕೆ ಏನಂತ ಒಂದಕ್ಕೊಂದು ಋಣಾತ್ಮಕವಾದಂಥ ಸಂಬಂಧವು ಕೂಡ ಇರ್ತದೆ, ಅಥವಾ ಸಂಬಂಧವು ಇಲ್ಲಿ ಏನಂತ ವಿರುದ್ಧವಾಗಿರ್ತದೆ. ನೆಕ್ಸ್ಟ್ ಫೋರ್ತ್ ಡಿಫ್ರೆನ್ಸ್ ಇನ್ ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಎಕ್ಸಾಂಪಲ್ ಫಾರ್ ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆರ್ ದಿ ಕಾರ್ ಆ್ಯಂಡ್ ದಿ ಪೆಟ್ರೋಲ್, ಟೀ ಆ್ಯಂಡ್ ಕಾಫಿ ಎಕ್ಸೆಟ್ರಾ. ನಾಲ್ಕನೇ ಒಂದು ವ್ಯತ್ಯಾಸ ಏನಾಗ್ತದೆ, ಉದಾಹರಣೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲೇನಾಗ್ತದೆ, ಟೀ ಮತ್ತು ಕಾಫಿ ಇರ್ಬೋದು, ಅದೇ ರೀತಿ ಪೆಪ್ಸಿ ಮತ್ತು ಮೆರಿಂಡಾ ಇರ್ಬೋದು, ಈ ರೀತಿ ಇರ್ತದೆ. ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ದಿ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಲೈಕ್ ದಿ ಟೀ ಆ್ಯಂಡ್ ದಿ ಶುಗರ್, ಪೆಟ್ರೋಲ್ ಆ್ಯಂಡ್ ದಿ ಕಾರ್ ಆ್ಯಂಡ್ ದಿ ಪೆಟ್ರೋಲ್. ಇಲ್ಲಿ ಏನಾಗ್ತದೆ ಅಂದರೆ ಪೂರಕ ಸರಕುಗಳಲ್ಲಿ ಉದಾಹರಣೆ ಏನಾಗ್ತದೆ ಅಂದರೆ ಟೀ ಮತ್ತು ಸಕ್ಕರೆ ಆಗಿರ್ಬೋದು, ಅದೇ ರೀತಿ ಕಾರ್ ಮತ್ತು ಪೆಟ್ರೋಲ್ ಆಗ್ತದೆ. ಆ್ಯಂಡ್ ಅದರ್ ಡಿಫ್ರೆನ್ಸ್ ಇನ್ ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್, if the substitute goods demand curve can positively slope right to left. If the substitute goods demand curve can slope positively from ಲೆಫ್ಟ್ ಟು ರೈಟ್, ಬದಲಿ ಸರಕುಗಳ ಬೇಡಿಕೆ ರೇಖೆ ಏನಾಗ್ತದೆ, ಎಡಗಡೆಯಿಂದ ಬಲಕ್ಕೆ ಧನಾತ್ಮಕವಾಗಿ ಇಳಜಾರಾಗ್ತದೆ. ಬಿಕಾಸ್ ಇನ್ ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಕ್ಯಾನ್ ದಿ ಪ್ರೈಸ್ ಆ್ಯಂಡ್ ದಿ ಕಾಂಪಿಟೇಟಿವ್ ಡಿಮಾಂಡ್ ಕ್ಯಾನ್ ಪಾಸಿಟಿವ್ ರಿಲೇಷನ್ಶಿಪ್. ದ್ಯಾಟ್ಸ್ ವೈ ಇಫ್ ದ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಡಿಮಾಂಡ್ ಕರ್ವ್ ಕ್ಯಾನ್ ಪಾಸಿಟಿವ್ಲಿ ಸ್ಲೋಪ್ ಫ್ರಾಮ್ ಲೆಫ್ಟ್ ಟು ದಿ ರೈಟ್. ಇಲ್ಲಿ ಬದಲಿ ಸರಕುಗಳ ಬೆಲೆಗಳು ಮತ್ತು ಬೇಡಿಕೆ ಒಂದಕ್ಕೊಂದು ಧನಾತ್ಮಕವಾದ ಸಂಬಂಧವನ್ನು ಹೊಂದಿರೋದ್ರಿಂದ ಇಲ್ಲಿ ಬೇಡಿಕೆ ರೇಖೆಯು ಕೂಡ ಏನಾಗ್ತಿರುತ್ತೆ ಅಂದರೆ ಎಡದಿಂದ ಬಲಕ್ಕೆ ಏನಾಗ್ತದೆ, ಇಳಿಜಾರಾಗಿರ್ತದೆ. ಇನ್ ದಿ ಕಾಂಪ್ಲಿಮೆಂಟರಿ ಗೂಡ್ಸ್, ಇಫ್ ದ ಪ್ರೈಸ್ ಆಫ್ ದಿ ಕಾಂಪ್ಲಿಮೆಂಟರಿ ಗೂಡ್ಸ್ ಆ್ಯಂಡ್ ದಿ ಕ್ವಾಂಟಿಟಿ ಡಿಮಾಂಡೆಡ್ ಕ್ಯಾನ್ ದಿ ಇನ್ವರ್ಸ್ ರಿಲೇಷನ್ಶಿಪ್. ದ್ಯಾಟ್ಸ್ ವೈ ಕಾಂಪ್ಲಿಮೆಂಟರಿ ಗೂಡ್ಸ್ ಡಿಮಾಂಡ್ ಕರ್ವ್ ಕ್ಯಾನ್ from left to right can negatively slope. In the complementary goods, if the price of the complementary goods and the quantity demand for the complementary goods can the negative relationship, that's why the demand curve can negatively slope from ಲೆಫ್ಟ್ ಟು ರೈಟ್. ಇಲ್ಲಿ ಪೂರಕ ಸರಕುಗಳಲ್ಲಿ ಪೂರಕ ಸರಕುಗಳ ಬೆಲೆ ಮತ್ತು ಬೇಡಿಕೆಯು ಕೂಡ ವಿರುದ್ಧವಾಗಿರೋದ್ರಿಂದ ಇಲ್ಲಿ ಬೇಡಿಕೆ ರೇಖೆಯು ಕೂಡ ಏನಾಗ್ತದೆ, ಎಡದಿಂದ ಬಲಕ್ಕೆ ಏನಾಗ್ತದೆ, ಇಳಿಮುಖವಾಗಿ ಇರ್ತದೆ ಅಥವಾ ಋಣಾತ್ಮಕವಾಗಿ ಇರ್ತದೆ. Now we can discuss the shifts in the demand curve. How to the demand curve shifts and when demand curve can shift or when demand curve can change their places. ಈಗ ಏನು ಮಾಡೋದಂದರೆ ಬೇಡಿಕೆ ರೇಖೆಯಲ್ಲಿನ ಒಂದು ಪಲ್ಲಟಗಳ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡೋಣ. ಯಾವ ರೀತಿಯಾಗಿ ಬೇಡಿಕೆ ರೇಖೆಗಳ ಒಂದು ಬದಲಾವಣೆ ಆಗ್ತದೆ, ಯಾವಾಗ ಬೇಡಿಕೆ ರೇಖೆ ಬದಲಾವಣೆ ಆಗ್ತದೆ, ಹೇಗೆ ಬದಲಾವಣೆ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡೋಣ. If the demand curve depend upon the income of the person, taste and preference of the person, and also his price mechanism also depend upon the
ಡಿಮಾಂಡ್ ಕರ್ವ್ ಕ್ಯಾನ್ ಶಿಫ್ಟ್ಸ್ ಇನ್ ದಿ ವೇರಿಯಸ್ ಡೈಮೆನ್ಷನ್ಸ್. ಇಲ್ಲಿ ಒಬ್ಬ ಅನುಭೋಗಿದಾರನ ಒಂದು ಅಥವಾ ಇಲ್ಲಿ ಬೇಡಿಕೆ ಇರುವಿಕೆ ಯಾವ ರೀತಿಯಾಗಿ ಬದಲಾವಣೆ ಆಗ್ತದೆ ಅಂದರೆ ಆ ಒಂದು ಅನುಭೋಗಿ ಆದಾಯ ಆಗಿರ್ಬೋದು, ಅಭಿರುಚಿ ಆಗಿರ್ಬೋದು, ಒಲವು ಆಗಿರ್ಬೋದು ಅಥವಾ ಇತರೆ ಸರಕುಗಳ ಬೆಲೆಗಳ ಒಂದು ಅನುಗುಣವಾಗಿ ಇಲ್ಲಿ ಏನಾಗ್ತದೆ ಅಂದರೆ ಬೇಡಿಕೆ ರೇಖೆಯು ಕೂಡ ಇಲ್ಲಿ ಬದಲಾವಣೆ ಆಗ್ತದೆ. ಇಫ್ ದ ಡಿಮಾಂಡ್ ಕರ್ವ್ ಕ್ಯಾನ್ ಶಿಫ್ಟ್ ಆನ್ ದ ಬೇಸಿಸ್ ಆಫ್ ದಿ ಇನ್ಕಮ್ ಆಫ್ ದಿ ಪರ್ಸನ್, ಟೇಸ್ಟ್ ಆಫ್ ದ ಪ್ರಿಫರೆನ್ಸ್ ಆಫ್ ದಿ ಪರ್ಸನ್ ಆ್ಯಂಡ್ ದ ಆಲ್ಸೋ ದಿ ಡಿಪೆಂಡ್ ಅಪಾನ್ ದಿ ಪ್ರೈಸಸ್ ಆಫ್ ದಿ ಅದರ್ ಪ್ರಾಡಕ್ಟ್ಸ್. ಇಲ್ಲಿ ಒಂದು ಆದಾಯದ ಮೇಲೆ ಕೂಡ ಏನಾಗ್ತದೆ, ಆ ಒಂದು ಅನುಭೋಗಿಯ ಬೇಡಿಕೆ ಕೂಡ ಡಿಸೈಡ್ ಆಗ್ತದೆ, ಅಭಿರುಚಿ ಆಧಾರದ ಮೇಲೆ ನಿರ್ಧಾರ ಆಗ್ತದೆ. ಅದೇ ರೀತಿ ಇತರ ಸರಕುಗಳ ಬೆಲೆಗಳಿಗೆ ಅನುಗುಣವಾಗಿ ಕೂಡ ಏನು ಮಾಡೋದಂದರೆ ಬೇಡಿಕೆ ಕೂಡ ಬದಲಾವಣೆ ಆಗ್ತದೆ. ಇನ್ ದಿ ಶಿಫ್ಟ್ ಡಿಮಾಂಡ್ ಕರ್ವ್ ಕ್ಯಾನ್ ಆಲ್ಸೋ ದಿ ಡಿಪೆಂಡ್ ಅಪಾನ್ ದಿ ವೇರಿಯಸ್ ಕ್ವಾಂಟಿಟಿ ಆಫ್ ದ ಗೂಡ್ಸ್. ಪ್ರೈಸಸ್ ಕ್ಯಾನ್ ಆಲ್ಸೋ helpful to the draw the diagram and also given the various type of the diagrams also draw in the textbooks and also the these demand curves can preparing on the various product prices can changes, and if the price changes how to the demand curve can changes. ಯಾವ ರೀತಿಯಾಗಿ ಬೆಲೆಗಳ ಬದಲಾವಣೆ ಆಗ್ತವೆ ಅದೇ ರೀತಿ ಬೇಡಿಕೆ ರೇಖೆಯು ಕೂಡ ಹೇಗೆ ಚೇಂಜ್ ಆಗ್ತದೆ, ಹೇಗೆ ಬದಲಾವಣೆ ಆಗ್ತದೆ ಅನ್ನೋದನ್ನು ಕೂಡ ನಾವಿಲ್ಲಿ ಡಯಾಗ್ರಾಮ್ದಲ್ಲಿ ಕೂಡ ನೋಡ್ಬೋದು. If the given the prices of the other goods and preferences of the consumer, if the income increases, if the consumer can decided prices of the other goods and his preference, if the nothing but the if consumer income can be increases, the demand for good at each price changes and hence there is a shift in the demand curve. If the consumer can preference or the decided the goods on the basis of the price and his preference, if the nothing but the his income can increases, but the prices of the other goods and the preference of the consumers already decided. ಇಲ್ಲಿ ಒಬ್ಬ ಅನುಭೋಗಿಯು ಆದ್ಯತೆಗಳು ಮತ್ತು ಇತರ ಸರಕುಗಳ ಬೆಲೆಗಳನ್ನು ನೀಡಿದಾಗ ಅವನ ಒಂದು ಆದಾಯದಲ್ಲಿ ಹೆಚ್ಚಳ ಉಂಟಾದರೆ ಸರಕಿನ ಬೇಡಿಕೆ ರೇಖೆಯು ಪ್ರತಿ ಬೆಲೆಗಳಲ್ಲೂ ಕೂಡ ಬದಲಾವಣೆ ಆಗ್ತದೆ. ಇಫ್ ದ ಕನ್ಸ್ಯೂಮರ್ ಪ್ರಿಫರೆನ್ಸ್ ಆ್ಯಂಡ್ ದಿ ಅದರ್ ಪ್ರಾಡಕ್ಟ್ ಪ್ರೈಸ್ ಆರ್ ಗಿವನ್ that time his income can increases how to the product demand can increase in a price of the product. ಯಾವ ರೀತಿಯಾಗಿ how to can their demand or their preference can change according to the price of the product. ಯಾವ ರೀತಿಯಾಗಿ ಇಲ್ಲಿ ಒಬ್ಬ ಅನುಭೋಗಿ ಆದ್ಯತೆ ಮತ್ತು ಬೆಲೆಗಳನ್ನು ನೀಡಿದಾಗ ಅವನ ಒಂದು ಆದಾಯದಲ್ಲಿ ಹೆಚ್ಚಳ ಉಂಟಾದರೆ ಸರಕಿನ ಬೇಡಿಕೆಯು ಪ್ರತಿ ಬದಲಾವಣೆಗಳಲ್ಲಿ ಹೇಗೆ ಒಂದು ಬದಲಾವಣೆ ಆಗ್ತದೆ, ಪ್ರತಿ ಬೆಲೆಗಳಲ್ಲಿ ಹೇಗೆ ಬದಲಾವಣೆ ಆಗ್ತದೆ ಅನ್ನೋದು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. If the suppose consumer preference and his income increases, if a consumer buying the more quantity of the goods and also the demand curve can be shift. ಇಲ್ಲಿ ಯಾವ ರೀತಿಯಾಗಿ ಅನುಭೋಗಿಯ ಆದಾಯ ಒಂದು ಹೆಚ್ಚಾಗ್ತದೆ ಅದೇ ರೀತಿ ಅವನು ಮಾಡ್ತಾನೆ ಹೆಚ್ಚಿನ ವಸ್ತುಗಳ ಬೆಲೆಗಳಿಗೂ ಕೂಡ ಏನು ಮಾಡ್ತಾನೆ ಡಿಮಾಂಡನ್ನು ಮಾಡ್ತಾನೆ, ಬೇಡಿಕೆಯನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಕೂಡ ಬೇಡಿಕೆ ರೇಖೆಯು ಕೂಡ ಏನಾಗ್ತದೆ ಅಂದರೆ ಬದಲಾವಣೆ ಆಗ್ತಾ ಇರ್ತದೆ. For normal goods, the demand curve shift the rightward, and for inferior goods, the demand curve shift the leftward. If the consumer demand curve can shift, that time normal goods ಕರ್ವ್ ಕ್ಯಾನ್ ಶಿಫ್ಟ್ ಟು ದಿ ರೈಟ್ ವರ್ಡ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಸಾಮಾನ್ಯ ಸರಕುಗಳ ಒಂದು ರೇಖೆಯು ಎಡಭಾಗಕ್ಕೆ ಏನಾಗ್ತದೆ ಅಂದರೆ ಸಾಮಾನ್ಯ ರೇಖೆಗಳ ಒಂದು ಬೇಡಿಕೆ ರೇಖೆಯನ್ನು ಎಡಭಾಗಕ್ಕೆ ಕೊಳ್ಳುತ್ತೆ. ಅದೇ ರೀತಿ ಏನಾಗ್ತದೆ ಕೆಳದರ್ಜೆಯ ಸರಕುಗಳ ಒಂದು ಬೇಡಿಕೆಯು ಕೂಡ ಏನಾಗ್ತದೆ ಎಡಭಾಗಕ್ಕೆ ಇಲ್ಲಿ ಪಲ್ಲಟುಕೊಳ್ತಾ ಇದೆ. ಇಫ್ ದ ಇನ್ಫೀರಿಯರ್ ಗೂಡ್ಸ್ ಕರ್ವ್ ಕ್ಯಾನ್ ಶಿಫ್ಟ್ ದಿ ರೈಟ್ ವರ್ಡ್ಸ್ ಆ್ಯಂಡ್
normal goods demand curve can shift the leftward, because if the person can buying the normal goods the any prices, but in the time of the if the price continuously increases the inferior goods, he can change his taste and preference, and also the he can buying the other goods. That's why the inferior goods demand curve can shift the rightward, can shift the leftwards, and the ನಾರ್ಮಲ್ ಗೂಡ್ಸ್ ಕರ್ವ್ ಕ್ಯಾನ್ ದಿ ಶಿಫ್ಟ್ ದಿ ರೈಟ್ವರ್ಡ್. ಇಲ್ಲಿ ಬಲಭಾಗಕ್ಕೆ ಏನಾಗ್ತದೆ ಅಂದರೆ ಸಾಮಾನ್ಯ ವಸ್ತುಗಳ ರೇಖೆಯು ಕೂಡ ಏನಿಲ್ಲ ಶಿಫ್ಟ್ ಆಗ್ತದೆ. ಅದೇ ರೀತಿ ಕೂಡ ಏನಾಗ್ತದೆ ಬಲಭಾಗಕ್ಕೆ ಕೂಡ ಏನಾಗ್ತದೆ ಅಂದರೆ ಕೆಳದರ್ಜೆಯ ಸರಕುಗಳ ಒಂದು ರೇಖೆಯು ಪಲ್ಲಟಗೊಳ್ತದೆ. ಯಾಕಂದರೆ ಇಲ್ಲಿ ಸಾಮಾನ್ಯ ಸರಕುಗಳ ಬೆಲೆ ಎಷ್ಟೇ ಕೂಡ ಹೆಚ್ಚಿಗೆ ಆದರೂ ಕೂಡ ಅವನು ಕೊಂಡ್ಕೊಳ್ತಾನೆ. ಆದರೆ ಯಾವಾಗ ಇಲ್ಲಿ ಅದೇ ವಸ್ತುಗಳ ಬೆಲೆಗಳು ಕಡಿಮೆ ಹಾಕುವಂತ ಹೋಗ್ತಾ ಇರ್ತದೆ, ಅವಾಗ ಅವನು ಏನು ಮಾಡ್ತಾನೆ, ಆ ವಸ್ತುಗಳನ್ನು ತಿರಸ್ಕಾರ ಮಾಡಿ ಬೇರೆ ವಸ್ತುಗಳಿಗೆ ಏನು ಮಾಡ್ತಾನೆ ಅಂದರೆ ಇಲ್ಲಿ ಪ್ರಾಮುಖ್ಯತೆಯನ್ನು ಕೂಡ ಕೊಡ್ತಿರ್ತಾನೆ. ಇಫ್ ಆಲ್ಸೋ ಸಾ ಇನ್ ದಿ ಡೈಗ್ರಾಮ್, ಇಫ್ ದ ಬಿಫೋರ್ ಪರ್ಸನ್ ಕ್ಯಾನ್ ಬೈಯಿಂಗ್ ದಿ different type of the goods, if the first curve shows that if the quantity and the price, when the prices can decreases, if a person cannot buying the more goods, that goods preference he can shift to the other goods. ಯಾವಾಗ ಒಂದು ವಸ್ತುವಿನ ಒಂದು ಬೆಲೆಗಳು ಅತಿ ಕಡಿಮೆ ಹಾಕೊಂತ ಹೋಗ್ತದೆ ಅಥವಾ ಕೆಳದರ್ಜೆಯ ವಸ್ತುಗಳ ಬೆಲೆಗಳು ಕಡಿಮೆ ಆದಾಗ ಏನಾಗ್ತದೆ ಅಂದರೆ ಆದಾಯ ಹೆಚ್ಚಾದರೂ ಕೂಡ ಆ ಒಂದು ವಸ್ತುಗಳ ಬದಲಾವಣೆ ಮಾಡಿ ಬೇರೊಂದು ಸರಕನ್ನು ಕೊಡ್ತಾನೆ. ಆದರೆ ಇಲ್ಲಿ ಸಾಮಾನ್ಯ ಸರಕುಗಳ ಒಂದು ರೇಖೆ ಕೂಡ ಏನಾಗ್ತದೆ ಅಂದರೆ ಬಲಭಾಗಕ್ಕೆ ಕೂಡ ಶಿಫ್ಟ್ ಆಗ್ತಾ ಇದೆ. if you show in the diagram B, if the demand curve can shift C leftward, nothing but that curve shows the inferior goods curve, and the demand curve shift rightward, nothing but if the ನಾರ್ಮಲ್ ಗೂಡ್ಸ್ ಕರ್ವ್ ಕ್ಯಾನ್ ದಿ ಶಿಫ್ಟ್ ದಿ ರೈಟ್ವರ್ಡ್ಸ್. ಇಲ್ಲಿ ಬಲಭಾಗಕ್ಕೆ ಏನಾಗ್ತದೆ ಅಂದರೆ ಸಾಮಾನ್ಯ ಸರಕುಗಳ ಒಂದು ಪಲ್ಲಟಗೊಳ್ತಾ ಇದ್ದಾವೆ. ಅದೇ ರೀತಿ ಎಡಭಾಗಕ್ಕೂ ಕೂಡ ಏನಾಗ್ತದೆ, ಸಾಮಾನ್ಯ ಸರಕುಗಳ ರೇಖೆಗಳಲ್ಲಿ ಪಲ್ಲಟಗೊಳ್ತಾ ಇದ್ದಾವೆ. Given the consumer's income and her preference, if the price of the related goods changes, automatically demand for each good can be changes. Each level of it a price changes. ಇಲ್ಲಿ ಅನುಭೋಗಿಯ ಆದಾಯ ಮತ್ತು ಬೇಡಿಕೆಗಳ ಆದ್ಯತೆಗಳನ್ನು ನೀಡಿದಾಗ ಸಂಬಂಧಿತ ಸರಕಿನಲ್ಲಿ ಬದಲಾವಣೆಯಲ್ಲಿ ಉಂಟಾದರೆ ಆ ಒಂದು ಸರಕಿನ ಪ್ರತಿ ಬೆಲೆಯ ಮಟ್ಟದಲ್ಲೂ ಕೂಡ ಬದಲಾವಣೆ ಆಗ್ತದೆ. ಇಫ್ ಸಪೋಸ್ the price of the related goods changes, if the demand for the good at price levels can changes in each stages. ಪ್ರತಿಯೊಂದು ಹಂತದಲ್ಲಿ ಕೂಡ ಏನಾಗ್ತದೆ ಅಂದರೆ ಆ ಒಂದು ವಸ್ತುವಿನ ಬೆಲೆಯು ಕೂಡ ಏನಾಗ್ತದೆ, ಬದಲಾವಣೆ ಆಗ್ತದೆ. ಅಷ್ಟೇ ಅಲ್ಲದೆ ಆ ಒಂದು ಸರಕಿನ ಒಂದು ಬೆಲೆಯಲ್ಲಿ ಉಂಟಾದರೆ ಪ್ರತಿಯೊಂದು ಸರಕಿನ ಆ ಒಂದು ಸರಕಿನ ಬೇಡಿಕೆ ಕೂಡ ಏನಾಗ್ತದೆ, ಪ್ರತಿ ಬೆಳಕಿಯ ಮಟ್ಟದಲ್ಲಿ ಕೂಡ ಬದಲಾವಣೆ ಹಾಕುವಂತ ಹೋಗ್ತದೆ. ದ್ಯಾಟ್ಸ್ ವೈ if the price of the related good changes, the demand for good can each level can changes automatically. The demand curve can also the shift. If there is an increase in the price of the substitute goods, the demand curve shift the rightward. Suppose substitute goods price can increases, automatically the demand curve shift the rightwards. Because in the substitute goods, price and the quantity demand interrelated each other. That's why substitute goods price increases, the demand curve can be shift rightwards. On the other hand, if there is an increase of the price of the complementary goods, the demand curve can be shifted leftward. Because in the complementary goods, the price and the quantity of demand cannot be interrelated each other, but ನೆಗೆಟಿವ್ಲಿ ರಿಲೇಟೆಡ್ ವಿತ್ ಈಚ್ ಅದರ್. ಇಲ್ಲಿ ಋಣಾತ್ಮಕವಾದಂಥ ಸಂಬಂಧ ಇರುತ್ತದೆ. ಇಲ್ಲಿ ಪೂರಕ ಸರಕುಗಳಲ್ಲಿ ಏನಾಗ್ತದೆ ಅಂದರೆ ಯಾವುದೇ ರೀತಿಯಾದಂಥ ಒಂದು ಬೆಲೆಗೆ ಮತ್ತು ಬೇಡಿಕೆಗೆ ಒಂದು ವಿರುದ್ಧವಾದಂಥ ಸಂಬಂಧ ಇರ್ತದೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಬೇಡಿಕೆ ರೇಖೆಯು ಎಡಗಡೆಗೆ ಏನಾಗ್ತದೆ, ಪಲ್ಲಟಗೊಳ್ತಾ ಇದೆ. ಅದೇ ರೀತಿ ಇಲ್ಲಿ ಬದಲಿ ಸರಕುಗಳಲ್ಲಿ ಏನಾಗ್ತದೆ ಅಂದರೆ ಬೆಲೆ ಮತ್ತು ಬೇಡಿಕೆ ಕೂಡ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇರೋದ್ರಿಂದ ಇಲ್ಲಿ ಏನಾಗ್ತದೆ ಅಂದರೆ ಬೇಡಿಕೆ ರೇಖೆಯು ಬಲಗಡೆಗೆ ಏನಾಗ್ತದೆ, ಪಲ್ಲಟಗೊಳ್ತಾ ಇರ್ತದೆ.
The demand curve can also be shift due to the change in the taste and preference of the consumer. If the demand curve can shift, also depend upon the ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ದಿ ಕನ್ಸ್ಯೂಮರ್. ಅನುಭೋಗಿಯ ಆದ್ಯತೆಗಳಲ್ಲಿ ಬದಲಾವಣೆ ಉಂಟಾದರೂ ಕೂಡ ಬೇಡಿಕೆ ರೇಖೆ ಕೂಡ ಇಲ್ಲಿ ಪಲ್ಲಟಗೊಳ್ಳುತ್ತದೆ. ಇಫ್ ಕನ್ಸ್ಯೂಮರ್ಸ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಕ್ಯಾನ್ ಚೇಂಜಸ್ ಆಟೋಮೆಟಿಕ್ಲಿ ದ ಡಿಮಾಂಡ್ ಕರ್ವ್ ಆಲ್ಸೋ ಚೇಂಜಸ್. If a consumer preference change in the favor of a good, the demand curve can shift the rightward. If a consumer preference can change for the one good, automatically if that good demand curve can shift the rightward. ಇಲ್ಲಿ ಒಂದು ಸರಕಿನ ಒಂದು ಪರವಾಗಿ ಅನುಭೋಗಿದ ಆದ್ಯತೆ ಕೂಡ ಬದಲಾವಣೆ ಆಗ್ತಾ ಹೋದಂತಂದರೆ ಆ ಒಂದು ಬೇಡಿಕೆ ರೇಖೆ ಕೂಡ ಏನಾಗ್ತಾ ಬಲಗಡೆ ಪಲ್ಲಟಕೊಳ್ತಾ ಇದೆ. And on the other hand, the demand curve shift the rightward due to the unfavorable changes in the preference of the consumer. If a preference of the consumers, if the goods preference of the consumers can be oppositely changes, the shift curve can be shift to the the demand curve can shift to the right side. ಇಲ್ಲಿ ಏನಾಗ್ತದೆ ಅಂದರೆ ಯಾವ ರೀತಿಯಾಗಿ ಒಂದು ಸರಕಿನ ವಿರುದ್ಧವಾಗಿ ಅನುಭೋಗಿಯ ರುಚಿಗಳು ಇದ್ದ ಗೂಡ್ಸ್ ಅಪೋಸ್ಲಿ ದ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ದ ಕನ್ಸ್ಯೂಮರ್ಸ್ ಚೇಂಜಸ್ ಆಟೋಮೆಟಿಕ್ಲಿ ಇಫ್ ದ ಡಿಮಾಂಡ್ ಕರ್ವ್ ಕ್ಯಾನ್ ಶಿಫ್ಟ್ ದಿ ರೈಟ್ವರ್ಡ್ಸ್. ಇಫ್ ಸಪೋಸ್ ಎಕ್ಸಾಂಪಲ್ in the time of the summer season consumer want the ice cream, that time demand curve can shift the rightward. ಇಲ್ಲಿ ಬೇಸಿಗೆ ಕಾಲದಲ್ಲಿ ಏನು ಮಾಡ್ತಾನಂದರೆ ಅನುಭೋಗಿದಾರನ ಐಸ್ ಕ್ರೀಮನ್ನು ಬೇಯಿಸ್ತಾನೆ, ಆ ಸಮಯದಲ್ಲಿ ಬೇಡಿಕೆ ರೋಗಗಳನ್ನು ಬಲಗಡೆಗೆ ಪಲ್ಲಟಗೊಳ್ತಾ ಇದೆ. And in the time of the summer season cold drinks also very necessary, but these cold drinks can harmful to the health. That time consumer cannot in preference to the cold drinks. That time demand curve can shift to the leftward. ಇಲ್ಲಿ ತಂಪು ಪಾನೀಯಗಳು ಕೂಡ ಏನಾಗ್ತದೆ ಬಹಳಷ್ಟು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಬೇಸಿಗೆ ಕಾಲದಲ್ಲಿ ತಂಪು ಪಾನೀಯಗಳು ಇದ್ದರೂ ಕೂಡ ಅವು ಆರೋಗ್ಯಕ್ಕೆ ಹಾನಿಕರ ಅಂತ ಏನು ಮಾಡ್ತಾನೆ ಅಂದರೆ ಅನುಭೋಗಿದಾರ ರೋಗಕ್ಕೆ ಆದ್ಯತೆ ನೀಡೋದಿಲ್ಲ. ಆವಾಗ ಬೇಡಿಕೆ ರೇಖೆ ಕೂಡ ಏನಾಗ್ತದೆ ಅಂದರೆ ಬಡಗಡೆಗೆ ಪಲ್ಲಟಗೊಳ್ತಾ ಇದೆ.